ಅವತ್ತವಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅವನಿ ಮಗಳು ಬದುಕಿದಾಳೆ ಅನ್ನೋ ವಿಷಯ ಕೂಡ ಹೊರಗಡೆ ಬರ್ತಾ ಇರ್ಲಿಲ್ಲ ಕೃಷ್ಣ. ಆ ನರ್ಸ್ ಸತ್ತೋದ್ಲು ಅನ್ನೋ ಕಾರಣಕ್ಕೆ ನನ್ನ ಹೆಸರು ಹೊರಗಡೆ ಬರಲಿಲ್ಲ. 5 ವರ್ಷದಿಂದ ಅಷ್ಟು ದೊಡ್ಡ ನಿಜ ಹೊರಗಡೆ ಬರ್ದಿರೋ ಹಾಗೆ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನೋ ಇವಾಗ್ಲೂ ಕೂಡ ಹಾಗೆ ಮಾಡ್ತೀನಿ. ಯಾರಿಗೂ ಕೂಡ ಚಿಕ್ಕ ಕ್ಲೂನು ಸಿಗದಿರೋ ಹಾಗೆ ಆ ನಿಜಾನ ಸಮಾಧಿ ಮಾಡ್ತೀನಿ. ಅಪ್ಪಿ ತಪ್ಪಿ ನಾಳೆ ದಿನ ಏನಾದ್ರೂ ಅವನಿಗೆ ತನ್ನ ಮಗಳ ಬಗ್ಗೆ ಗೊತ್ತಾದ್ರೂ ಯಾವುದೋ ಒಂದು ರೀತಿನಲ್ಲಿ ದೂರ ಮಾಡ್ತೀನಿ. ಯಾವುದೇ ಪರಿಸ್ಥಿತಿನಲ್ಲೂ ಅವರಿಬ್ರು ಒಂದಾಗಬಾರ್ದು. ಅವನಿ ಮಗಳದ್ದು ಅದ್ಭುತವಾದ ಜಾತಕ ಆಗಿರೋದಕ್ಕೆ ನಮಗ್ ಕಷ್ಟ ಆಗೋಗತ್ತೆ. ಹೌದು ಬಂಗಾರ, ಆದ್ರೂ ನನ್ನ ನಂಬಿಕೆ ಎಲ್ಲ ನಿನ್ಮೇಲೇನೆ. ನೀನ್ ಏನ್ ಮಾಡ್ತೀಯೋ ಮಾಡು. ಅವನಿಗೆ ಮಾತ್ರ ಅವಳ ಮಗಳು ಬಗ್ಗೆ ನಿಜವಾಗ್ಲೂ ಗೊತ್ತಾಗ್ಬಾರ್ದು. ಈ ಮನೆಯವ್ರಿಗೂ ಕೂಡ ಗೊತ್ತಾಗ್ಬಾರ್ದು. ಮೇಡಮ್ ಅವರಿಂದ ಮಗಳನ್ನ ದೂರ ಮಾಡಿ ದೇವ್ರ ಈ ವಿಷಯನ ತಕ್ಷಣ ಮೇಡಮ್ಗೆ ಸರ್ಗ್ ಹೇಳಬೇಕು. ಅಮ್ಮ ತನ್ನವರಾಗ್ಲಿ ಹೊರಗಿನವರಾಗ್ಲಿ ಒಂದೇ ಥರ ನೋಡ್ತಾ ಇದ್ರು. ಯಾರಾದ್ರೂ ನೆಲದ ಮೇಲೆ ಕೂತ್ಕೋತಿದ್ರೆ ನಮ್ ಜೊತೆ ಸಮಾನವಾಗಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟ ಹಾಕ್ತಿದ್ರು. ಅಂಥದ್ರಲ್ಲಿ ಇವತ್ತು ಅಕ್ಷಯ ವಿಷಯದಲ್ಲಿ ಹಾಗೆ ಮಾಡಿದ್ದು ತುಂಬಾ ನೋವಾಗ್ತಿದೆ ಅವನಿ. ಒಂದೊಂದ್ಸಲ ಶನಿ ಪ್ರಭಾವ ಮನುಷ್ಯನ ಮೇಲೆ ಹಾಗಿರತ್ತೆ ಬಾವ. ಶನಿ ಅಂತ ನಿಹಾರಿಕಾ ಮಾತುಗಳು ಅತ್ತೆಗೆ ವೇದಗಳ ಹಾಗಿದೆ, ನಿಜ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅತ್ತೆ ಕುರುಡರ ಹಾಗೆ ನಂಬ್ತಾ ಇದ್ದಾರೆ. ನಾವು ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗಿ ಆಡ್ಸಿ ಮುತ್ಸಿ ಯಾವುದೋ ಒಂದು ರೀತಿನಲ್ಲಿ ಅಕ್ಷಯ್ಗೆ ಊಟ ಮಾಡಿಸಿದ್ವಿ. ಆದ್ರೆ ಗೌರವದಿಂದ ಡೈನಿಂಗ್ ಟೇಬಲ್ ಮೇಲೆ ಕೂರ್ಸೋಕ್ಕಾಗ್ಲಿಲ್ಲ. ಅದ್ ಮಾತ್ರ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅವನಿ. ಅತ್ತೆ ಅಂತ ಜಾತಕ ಹೊಂದಿರೋಳಾಗಿದ್ರು ದೇವ್ರ ಮನೆ ಒಳಗೆ ಕರ್ಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ಮೇಡಮ್ ಮೇಡಮ್ ಏನಮ್ಮ ಏನಾಯ್ತು? ನಿಮ್ ಮಗಳು ಹುಡ್ದಾಗ್ಲೇ ದೂರ ಆಗೋದ್ರ ಹಿಂದೆ ಯಾರಿದಾರಂತ ನೀವ್ ದಿನ ನೋವು ಪಡ್ತಾ ಅಳ್ತಾ ಇದ್ರಿ ಅಲ್ವಾ? ಅದಕ್ಕೆ ಕಾರಣ ಯಾರೋ ನನಗೆ ಗೊತ್ತಾಯ್ತು ಮೇಡಮ್. ಹೌದಾ? ಯಾರದು? ಆ ವಿಷಯದ ಬಗ್ಗೆ ನಿನಗೇನ್ ಗೊತ್ತಾಯ್ತು? ನನ್ ಮಗಳು ಈ ವಂಶಕ್ಕೆ ದೂರ ಆಗೋದಕ್ಕೆ ನಾನೇ ಕಾರಣ ಅಂತ ಅವತ್ತು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಇವಾಗ ಏನ್ ಮಾಡ್ತಾರೋ ನೋಡೋಣ. ಅಪ್ಪ, ಅತ್ತೆ, ಏನಮ್ಮ? ಇವಾಗ ನಾನ್ ನಿಮಗೆ ಹೇಳೋ ನಿಜಾನ ಕೇಳಿದ್ರೆ ನೀವ್ ನಂಬಲ್ಲ, ಆದ್ರೆ ನಂಬಲೇಬೇಕು. ಯಾವ ನಿಜ? ನಮ್ ಕುಟುಂಬಕ್ಕೆ ದ್ರೋಹ ಮಾಡಿರೋ ವ್ಯಕ್ತಿನ ನೀವು ಕಠಿಣವಾಗಿ ಶಿಕ್ಷೆ ಕೊಡ್ಲೇಬೇಕು. ಯಾರ ಬಗ್ಗೆ ಮಾತಾಡ್ತಿದ್ಯಪ್ಪ? ಇದಾಳಲ್ಲ ನಮ್ಮ ಮನೇಲಿ ಒಂದ್ ವಿಷ ಸರ್ಪ, ಆ ನಿಹಾರಿಕಾ, ಅವಳ ಬಗ್ಗೆ. ಏನ್ ಮಾಡಿದ್ಲು? 5 ವರ್ಷಗಳ ಹಿಂದೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ದು ಇನ್ಯಾರೂ ಅಲ್ಲ ಅತ್ತೆ, ಆ ನಿಹಾರಿಕಾ.
ಅವತ್ತು ನರ್ಸ್ ಮೀರಾ ಹತ್ರ ನಮ್ಮ ಮಗಳನ್ನ ಮಾಯ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ಆ ನಿಹಾರಿಕನೇ ಅಮ್ಮ. ನನ್ ಮಗಳು ಸತ್ತೋದ್ಲು ಅಂತ ತೋರ್ಸದ್ಲು. ನನ್ ಮಗಳನ್ನ ಸಾಯಿಸ್ಬೇಕು ಅಂತ ನೋಡಿದ್ಲು. 5 ವರ್ಷದಿಂದ ನನ್ನನ್ನ ನೋವಿಗೆ ಗುರಿ ಮಾಡಿದ್ದು ಎಲ್ಲಾನು ಆ ನಿಹಾರಿಕನೇ. ಇನ್ನು ಎಷ್ಟು ಮೋಸ ಮಾಡ್ತಾಳಮ್ಮ. ಅಂತ ವ್ಯಕ್ತಿ ನಮ್ಮ ಮನೇಲಿರೋದು ಅಗತ್ಯನಾ? ನೀವ್ ಹೇಳಿದ್ದೆಲ್ಲ ನಿಜಾನೇನೋ? ಹೌದಕ್ಕ. ನಿಹಾರಿಕಾ ಏನಾದರೂ ಮಾಡೋ ಅಂತ ಬುದ್ಧಿಯೋಳು ವಸಂತ. ನಿಹಾರಿಕಾ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋದೇನಿದೆ? ಅದೆಲ್ಲ ನಿಹಾರಿಕನೇ ಮಾಡಿರೋದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವ್ ಹೇಳೋದೆಲ್ಲ ನಿಜ ಅನ್ನೋದಕ್ಕೆ ಆಧಾರ ಏನಿದೆ? ನಿಹಾರಿಕಾ ಕೃಷ್ಣ ಬಾವ ಮಾತಾಡಿದ್ದು ಅಕ್ಷಯ ಕೇಳಿಸ್ಕೊಂಡ್ಲು. ಹೌದು ದೊಡ್ಡಮ್ಮವ್ರೆ, ಅವರು ಮಾತಾಡ್ಕೊಂಡಿದ್ನಲ್ಲ ನಾನು ಕಿವಿಯಾರೆ ಕೇಳ್ದೆ, ಕಣ್ಣಾರೆ ನೋಡ್ದೆ. ನೀನೇನು ತಪ್ಪ ಕೇಳಿಸ್ಕೊಂಡಿಲ್ಲ ಅಲ್ವಾ? ಇಲ್ಲ ಅಮ್ಮ ಅವ್ರೆ. ನೀನು ತುಂಬಾ ದೊಡ್ಡ ವಿಷಯಕ್ಕೆ ಸಾಕ್ಷಿ ಹೇಳ್ತಿದ್ಯಾ. ನಿನ್ನ ಆಧಾರದ ಮೇಲೇನೆ ನಾವೀಗ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಅಮ್ಮನವ್ರ ಮೇಲೆ ಆಣೆ ಯಜಮಾನ್ರೆ. ತನಗೆ ಅಪಕಾರ ಮಾಡಿದವ್ರಿಗೂ ಕೂಡ ಉಪಕಾರ ಮಾಡಬೇಕು ಅನ್ಕೊಳ್ಳೋ ದೊಡ್ಡ ಮನಸ್ಸು ಅಕ್ಷಯ. ಅದು ಇಂಥ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅವಳು. ಆ ನಿಹಾರಿಕಾ ಸಂಚುಗಳು ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಮ್ಮ. ತಕ್ಷಣ ಅವಳನ್ನ ಕರೆದು ಈ ವಿಷಯಕ್ಕೊಂದು ಗತಿ ಕಾಣಿಸು. ನನ್ನ ಮೊಮ್ಮಗಳ ವಿಷಯದಲ್ಲಿ ಅಷ್ಟು ದೊಡ್ಡ ಪಾಪ ಮಾಡಿರೋದು ನಿಜ ಅಂತ ಪ್ರೂವ್ ಆದ್ರೆ ಕ್ಷಮಿಸೋ ಮಾತೇ ಇಲ್ಲ. ಏ ಕೃಷ್ಣ, ನಿಹಾರಿಕಾ ಹೊರಗಡೆ ಬನ್ನಿ. ಏನಪ್ಪ? ಅಬ್ಬಬ್ಬಬ್ಬಬ್ಬ, ನೀವು ಮಾಮೂಲಿ ಮನುಷ್ಯರಲ್ಲ. ನಿಹಾರಿಕಾ ಬಲೆಗೆ ಬಿದ್ದು ನೀನು ಕೂಡ ಏನೇನೋ ಕೆಲಸ ಮಾಡ್ತಾ ಇದೀಯಾ. ಏನಾಯ್ತು ಅತ್ತೆ ಇವಾಗ? ಹಾಸ್ಪಿಟಲಿಂದ ಅವನಿ ಮಗಳನ್ನ ಯಾಕೆ ಮಾಯ ಮಾಡಬೇಕು ಅಂತ ನೋಡ್ದೆ? ಅವನಿಗೆ ಯಾಕಂತ ತಡ್ಕೊಳ್ಳಾರ್ದಂತ ಶೋಕ ಕೊಟ್ಟೆ. ನಮ್ಮ ಮೊಮ್ಮಗಳ ವಿಷಯದಲ್ಲಿ ಯಾಕೆ ನಮ್ಗೆ ಇಷ್ಟೊಂದು ಮನೋವೇದನೆ ಕೊಟ್ರಿ? ನಾವಿಬ್ರೆ ಮಾತಾಡ್ಕೊಂಡಿದ್ ವಿಷಯ ಯಾರ್ ಕಿವಿಗ್ ಬಿತ್ತು? ನೀವು ಮಾತಾಡ್ಕೊಂಡಿದ್ದನ್ನೆಲ್ಲ ಅಕ್ಷಯ ಕೇಳಿಸ್ಕೊಂಡ್ಲು ನಿಹಾರಿಕಾ. ಈಗ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ಇವಳು ಯಾವಾಗ ಕೇಳಿಸ್ಕೊಂಡ್ಲು? ಸರಿಯಾಗಿ ಸಿಗಾಕೊಂಡ್ವಿ. ಮೂಗುತ್ತಿನ ಸ್ವಂತ ಮಾಡ್ಕೊಳ್ಳೋದಕ್ಕೋಸ್ಕರ ವೇದವತಿ ಅತ್ತೆ ಸ್ಥಾನನ ಸಂಪಾದಿಸ್ಕೋಬೇಕು ಅಂತ ನೀನ್ ಯಾವ ಮಟ್ಟಕ್ಕಾದ್ರೂ ಇಳಿತ್ಯಾ? ನಿನ್ಮೇಲೆ ನಮಗೆ ಅನುಮಾನ ಇದ್ರೂ ಚಿಕ್ಕ ಆಧಾರ ಕೂಡ ಇಲ್ಲದೆ ಇರೋದಕ್ಕೆ ನಾವು ಮೌನವಾಗಿದ್ವಿ. ಇನ್ನಿನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಿನಗೆ ದಮ್ಮಿದ್ರೆ ನಿನ್ ದ್ವೇಷ ಪ್ರತೀಕಾರನ ನನ್ ಮೇಲ್ ತೋರಿಸ್ಬೇಕು. ಆದ್ರೆ ಹಸುಗೂಸಿನ ಮೇಲ್ ತೋರಿಸಿ ಬೀದಿ ಪಾಲ್ ಮಾಡ್ತೀಯ ನಿನ್ನ. ಹೊಡಿಯಕ್ಕೆ ಬಿಡ್ಲಿಲ್ಲ ಅಂದ್ರೆ ಏನೋ ಪ್ಲಾನ್ ಮಾಡಿದ್ದಾಳೆ ಅಂತ ಅರ್ಥ. ನಾನು ನನ್ನ ಬಂಗಾರನ ಫಾಲೋ ಮಾಡಬೇಕು. ಕೃಷ್ಣ ನಿಹಾ ಮಾತಾಡ್ಬೇಕ ನಾನಿಲ್ಲ ಅಂದ್ರು ನಿಹಾ ಏನ್ ಹೇಳ್ತಾಳೋ ಅದಕ್ಕೆ ನಾನು ಸರಿ ಅನ್ಬೇಕು.
ನಿಜ ಸುಳ್ಳು ಯಾವುದು ಅಂತ ತಿಳ್ಕೊಳ್ದೆ ಯಾಕೆ ಅವಸರ ಪಡ್ತಾ ಇದ್ಯಾ ಅವನಿ? ಇತ್ತೀಚೆಗೆ ನಿನ್ ಕೈ ತುಂಬಾ ಮಾತಾಡ್ತಾ ಇದೆ, ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ನೀವು ಕೇಳಿದ್ದೆ ನಿಜ ಅನ್ಕೊಂಡು ಭ್ರಮೆ ಪಟ್ರೆ ಹೇಗೆ ಹೇಳು? ಎದುರುಗಡೆ ಅವ್ರ ವರ್ಷನ್ ಕೂಡ ಕೇಳ್ಬೇಕಲ್ವಾ? ಅತ್ತೆ ಅವರೇ, ಅನ್ಯಾಯವಾದ ಆರೋಪಗಳಿಂದ ನನ್ನ ಕೆಟ್ಟೋಳಕ್ಕೆ ತೋರಿಸುವಂಥ ಕುತಂತ್ರ ನಡೀತಾ ಇದೆ ಇಲ್ಲಿ. ನಾನು ಹೇಳೋದನ್ನ ನೀವು ಸ್ವಲ್ಪ ಸಹನೆಯಿಂದ ಕೇಳಿ. ಅಕ್ಷಯ, ನೀನ್ ಸಾಮಾನ್ಯವಾದವಳಲ್ಲ. ನಮ್ಮ ಹತ್ರ ಬಂದು ಏನ್ ಮಾತಾಡ್ದೆ? ಇಲ್ಲಿಗೆ ಬಂದು ಎಲ್ಲರಿಗೂ ಏನ್ ಹೇಳ್ದೆ? ಏನಾದ್ರೂ ಸಂಬಂಧ ಇದೆಯಾ? ಈ ತರ ಪ್ಲೇಟ್ ಬದಲಾಯಿಸ್ತೀಯಲ್ಲ? ಅಕ್ಷಯ ನಮ್ಮ ಹತ್ರ ಬಂದು ಏನ್ ಮಾತಾಡದ್ಲು ಅಂತ ಗೊತ್ತಾ ಅತ್ತೆ? ಅವನಿ ಅವ್ರ ಮಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಸಿಗ್ತಾ ಇಲ್ಲ ಅಲ್ವಾ, ನಾನೇ ಅವ್ರ ಮಗಳು ಅಂತ ಹೇಳಿ ಅಂತ ಹೇಳಿದ್ಲು. ಅಪ್ಪಪ್ಪಪ್ಪ, ಇಷ್ಟು ಶಾರ್ಟ್ ಟೈಮಲ್ಲಿ ಎಷ್ಟು ದೊಡ್ಡದಾಗಿ ಯೋಚನೆ ಮಾಡಿದೆಯಾ ತಾಯಿ? ನಾನೇನಾದ್ರೂ ಅವನಿ ಮಗಳಾದ್ರೆ, ವೇದವತಿ ಅವ್ರ ಮೊಮ್ಮಗಳಾದ್ರೆ ಇನ್ನು ನಾನು ಈ ಮನೆಯಿಂದ ಹೊರಗಡೆ ಹೋಗೋ ಸಂದರ್ಭ ಬರಲ್ಲ ಅಂತ ಹೇಳಿದ್ಲು. ನಾನ್ ಹೇಳ್ದಾಗೆ ನೀವು ಮಾಡಿದ್ರೆ ಅದಕ್ಕೆ ಪ್ರತಿಫಲವಾಗಿ ನಿಮ್ಗೆ ಮೂಗುತಿನ ಕೊಡ್ತೀನಿ ಅಂತನೂ ಹೇಳಿದ್ಲು. ನೀನ್ ಹೇಳ್ದಾಗೆ ನಾನ್ ಸುಳ್ಳು ಹೇಳಿದ್ರೆ ನಾಳೆ ದಿನ ಏನಾದ್ರೂ ಅತ್ತೆ ಅವ್ರಿಗೆ ನಿಜ ಗೊತ್ತಾದ್ರೆ ನಾನ್ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿ ಬರತ್ತೆ. ನಾನು ಹಾಗೆಲ್ಲ ಸುಳ್ಳು ಹೇಳಕ್ಕಾಗಲ್ಲ ಅಂತ ಹೇಳ್ದೆ. ಅದನ್ನ ಮನ್ಸಲ್ಲಿಟ್ಕೊಂಡು ನಿಮ್ ಹತ್ರ ಬಂದು ಈ ತರ ಡ್ರಾಮಾ ಮಾಡಿದಾಳೆ. ಹೌದಮ್ಮ, ಆಸ್ ಇಟ್ ಈಸ್ ಆಗಿ ಹೀಗೆ ನಡೆದಿರೋದು. ಅಕ್ಷಯ್ ಹೇಳೋದೆಲ್ಲ ಸುಳ್ಳು ಅಜ್ಜಿ. ನಿಹಾರಿಕಾ ಹೇಳ್ತಾ ಇರೋದೆಲ್ಲ ಸುಳ್ಳು ಅತ್ತೆ. ಅಕ್ಷಯ ಹೇಳಿದ್ದೆಲ್ಲ ಸುಳ್ಳೆ. ಅಕ್ಷಯ ಸುಳ್ಳು ಹೇಳಲ್ಲ. ಆಹಾ, ನೀನಂತ ಗ್ಯಾರಂಟಿ ಕಾರ್ಡ್ ಏನ್ ಕೊಡ್ಬೇಡ. ಅಮ್ಮನಿಗೋಸ್ಕರ ಭವಾನಿ ದೀಕ್ಷೆ ತಗೊಂಡೆ ಅಂತ ಹೇಳಿದ್ಲು. ಆಮೇಲೆ ಕೇಳಿದ್ರೆ ಅವಳ ಅಪ್ಪ ಅಮ್ಮನಿಗೋಸ್ಕರ ಅಂತ ಹೇಳಿದ್ಲು. ಅದು ಸುಳ್ಳಲ್ವಾ? ಸುಳ್ಳು ಹೇಳಿದ್ದು ಈ ಅಕ್ಷಯನೇ. ಇವಳಿಂದ ನಮ್ಮ ಮನೇಲಿ ಜಗಳನೇ ಹೊರತು ಯಾವುದೇ ಪ್ರಯೋಜನ ಇರಲ್ಲ ಅಂತ ನಾನು ಮೊದಲಿಂದಾನು ಹೇಳ್ತಾನೆ ಇದ್ದೆ. ನೀವೇ ನನ್ನ ಮಾತು ಕೇಳಲಿಲ್ಲ. ಇವಾಗ ನೋಡಿ, ಕೊನೆಗೆ ನಿಹಾ ಮೇಲೇನೆ ಆರೋಪ ಹೊರಿಸ್ತಿದ್ದಾಳೆ. ನಾನೇನ್ ಚಿಕ್ಕ ಹುಡುಗಿ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅತ್ತೆ, ಇರೋದನ್ನ ಇದ್ದಾಗೆ ವಾಸ್ತವ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳ್ಬೇಕಾಗಿರೋ ಅಗತ್ಯ ನನ್ಗಿಲ್ಲ ರೀ. ಅಮ್ಮನವ್ರ ಮೇಲೆ ಆಣೆ ಮಾಡ್ತಿದ್ದೀನಿ. ನೀನ್ ಹೇಳಿದ್ದೆಲ್ಲ ನಿಜ ಅಂತ ನೀನು ಅಮ್ಮನವ್ರ ಮೇಲೆ ಆಣೆ ಮಾಡ್ತೀಯಾ? ಮಾಡ್ತೀಯಾ ಹೇಳು. ಬಾ, ಆಣೆ ಮಾಡುವಂತೆ ಬಾ. ಅವನೇ ನಿಂತ್ಕೋ. ನಿಹಾರಿಕನ ಬಿಡು. ಹೇಳಿದ್ ನಿನಗೆ ಬಿಡು. ನೀವೇನ್ ಅಡ್ಡ ಬರಬೇಡಿ ಅತ್ತೆ, ನಾನು ಅಮ್ಮನವ್ರ ಮೇಲೆ ಆಣೆ ಮಾಡ್ತೀನಿ. ಅಗತ್ಯ ಇಲ್ಲಮ್ಮ.
ಅಕ್ಷಯ ಬಗ್ಗೆ ಮೊದಲನೇ ಪರಿಚಯದಲ್ಲೇ ನನಗೆ ಅರ್ಥ ಆಗಿದೆ ಅವನಿ. ಕಾಣಿಸೋ ರೂಪಕ್ಕೂ ಕಾಣಿಸ್ದೇ ಇರೋ ಗುಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕೆಲವು ಒಳ್ಳೆ ಕೆಲಸ ಮಾಡಿರ್ಬೋದು, ಹಾಗಂತ ಅದರಿಂದ ಉಳ್ದಿರೋ ತಪ್ಪುಗಳನ್ನ ಮುಚ್ಚೋಕ್ಕಾಗಲ್ವಲ್ಲ. ನೀವು ಅನವಶ್ಯಕವಾಗಿ ಅಕ್ಷಯನ ತಲೆ ಮೇಲೆ ಕೂರ್ಸ್ಕೋತಿದ್ದೀರಾ. ಕೆಲಸದವಳಾಗಿರೋ ಹುಡುಗಿನ ಡೈನಿಂಗ್ ಟೇಬಲ್ ಮೇಲೆ ಕೂರ್ಸಿದ್ದೀರಾ. ನಿನ್ನ ಮಗಳು ಬರೋವರೆಗೂ ಇವಳನ್ನೇ ನನ್ನ ಮೊಮ್ಮಗಳು ಅಂತ ಒಪ್ಸೋ ಪ್ರಯತ್ನ ಮಾಡಬೇಡ. ಅಕ್ಷಯ ನಿಮ್ಮ ಮೊಮ್ಮಗಳೇ ಅತ್ತೆ. ಆ ನಿಜನ ಹೇಳೋಕಾಗದೆ ಇರೋ ದೌರ್ಭಾಗ್ಯ ಸ್ಥಿತಿಲಿದ್ದೀನಿ. ಏ ಅಕ್ಷಯ, ಇನ್ನೊಂದು ಸಲ ನೀನು ನಮ್ಮ ಕುಟುಂಬದ ವಿಷಯದಲ್ಲಿ ತಲೆ ಹಾಕ್ಬೇಡ. ಮನೇಲಿರೋಕ್ ಬಿಟ್ಟಿದೀವಲ್ವಾ ಅಂತ ಮನೆ ಸದಸ್ಯಳಾಗೋದಕ್ಕೆ ಬರಬೇಡ. ಇದೇ ನಿನಗೆ ಕೊನೆ ಎಚ್ಚರಿಕೆ. ಅವನಿ, ಬೇಗ ನಿನ್ನ ಮಗಳು ಎಲ್ಲಿದ್ದಾಳೋ ತಿಳ್ಕೊಂಡು ಕರ್ಕೊಂಬಾ. ನನ್ನ ಜವಾಬ್ದಾರಿಗಳನ್ನ ಅವಳಿಗೊಪ್ಪಿಸ್ಬಿಡ್ತೀನಿ, ಮೂಗುತಿ ಸಮೇತ. ಏ ಅಕ್ಷಯ, ನಿನ್ ಮಿತಿಲಿ ನೀನಿರು. ಅಬ್ಬಾ, ಎಷ್ಟು ದೊಡ್ಡ ಆರೋಪದಿಂದ ತಪ್ಪಿಸ್ಕೊಂಡ್ವಿ. ನಡೀರಿ ನಡೀರಿ ನಡೀರಿ, ಬನ್ನಿ. ಅವಳ್ದು ಕ್ರಿಮಿನಲ್ ಬ್ರೈನಮ್ಮ, ನಾವು ಆಗಲ್ಲ. ಒಂದು ದೊಡ್ಡ ನಿಜ ಹೇಗ್ ಸುಳ್ಳಾಗಿ ಬದಲಾಗೋಯ್ತೋ ನೋಡು ಭಾವ. ದೊಡ್ಡ ಗಂಡಾಂತರದಿಂದ ಪಾರಾಗಿರೋದಕ್ಕೆ ತುಂಬಾ ಹ್ಯಾಪಿ ಆಗಿರೋ ಹಾಗಿದ್ಯಾ? ನಾನ್ ಗಂಡಾಂತರದಿಂದ ಪಾರಾಗೋದೇನು? ಏನ್ ಮಾತಾಡ್ತಿದ್ಯಾ? ಅಕ್ಷಯ ಹೇಳಿದ್ದು ಅತ್ತೆ ಮಾವ ನಮ್ದೇ ಇರ್ಬೋದು, ಆದ್ರೆ ನಾನ್ ನಂಬ್ತೀನಿ. ನನ್ನ ಮಗಳ ವಿಷಯದಲ್ಲಿ ಮೊದ್ಲಿಂದಾನು ನೀನು ತೊಂದರೆ ಮಾಡ್ತಾನೆ ಇದೆಯಾ. ನನ್ನ ಮಗಳಿಗೆ ಮೂಗುತ್ತಿ ಸಿಗತ್ತೆ ಅಂತ, ಗೌರವ ಸಿಗತ್ತೆ ಅಂತ, ಒಳ್ಳೆ ಸ್ಥಾನದಲ್ಲಿ ಕೂತ್ಕೋತಾಳೆ ಅನ್ನೋದನ್ನ ನಿನಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಖಂಡಿತವಾಗ್ಲೂ ನೀನೇ ನನ್ನ ಮಗಳನ್ನ ದೂರ ಮಾಡಿರ್ತೀಯ. ಮೂಗುತಿ ವಿಷಯದಲ್ಲಿ ನಮ್ಮ ಮಧ್ಯ ಸ್ಪರ್ಧೆ ಇದೆ, ಅದು ವಾಸ್ತವ. ಅದನ್ನ ನಾನ್ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ವಾಸ್ತವನೇ. ಅದನ್ನ ನಾನು ಒಪ್ಕೋತೀನಿ. ಅದನ್ ಬಿಟ್ಟು ನಿನ್ ಮಗಳ ವಿಷಯದಲ್ಲಿ ಮಾತ್ರ ನನಗೆ ಯಾವುದೇ ಸಂಬಂಧನೂ ಇಲ್ಲ. ನೀನ್ ಯಾಕೆ ಒಪ್ಕೋತೀಯ? ಒಪ್ಕೊಳ್ಳೋದಿಲ್ಲ. ಆದ್ರೆ ನಿನ್ನ ತುಂಬಾ ಗಮನಿಸಿದ್ದೀನಿ. ನರ್ಸ್ ಮೀರಾ ವಿಷಯದಲ್ಲಿ ಕೂಡ ನೀನು ತುಂಬಾ ಭಯ ಪಡ್ತಾ ಇದ್ದೆ. ಈಗ ಅವಳು ಸತ್ತೋಗಿರೋದಕ್ಕೆ ತುಂಬಾ ರಿಲ್ಯಾಕ್ಸ್ ಆದೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಅವನಿ. ಆಧಾರ ಇಲ್ಲದೆ ಇರೋದ್ರಿಂದ ಇನ್ನೂ ಸ್ವಲ್ಪ ದಿನ ನೀನು ಪ್ರಶಾಂತವಾಗಿರ್ಬೋದು. ನನಗೆ ಚಿಕ್ಕ ದಾರದಂತ ಆಧಾರ ಸಿಕ್ಕಿದ್ರೂ ನಿನ್ ಚರ್ಮನ ಸುಲಿತೀನಿ. ಸದ್ಯದಲ್ಲೇ ಮಗಳ ಬಗ್ಗೆ ಎಲ್ರಿಗೂ ಗೊತ್ತಾಗತ್ತೆ. ನನ್ನ ಮುದ್ದು ಮಗಳು ಮನೆ ಕಾಲಿಡ್ಲಿ, ಅವಾಗಿರತ್ತೆ ನಿಂಗೆ. ಪ್ರವಾಹನ ತಡೆಯೋದು ಎಷ್ಟು ಕಷ್ಟನೋ ವಾರಸ್ದಾರಳನ್ನ ತಡೆಯೋದು ಅಷ್ಟೇ ಕಷ್ಟ. ಈ ಮನೆಯ ನಿಜವಾದ ವಾರಸ್ದಾರಳು ಖಂಡಿತವಾಗ್ಲೂ ಬಂದೇ ಬರ್ತಾಳೆ. ತನಗಿಷ್ಟವಾದ ಜಾತಕದಲ್ಲಿ ಹುಟ್ಟಿರೋ ಭಕ್ತೇನ ಅನ್ನಪೂರ್ಣ ದೇವಿ ತಪ್ಪದೇನೆ ಕರೆಸ್ಕೋತಾಳೆ.
ಅವತ್ತು ನೀನ್ ಹೊರಗಡೆ ಹೋಗ್ತೀಯ. ನಿಂದು ಸುಳ್ಳು ಜಾತಕ ಅಂತ ಗೊತ್ತಾದ ದಿನಾನೇ ನೀನು ಹೊರಗಡೆ ಹೋಗ್ಬೇಕಿತ್ತು, ಆದ್ರೆ ತಪ್ಪಿಸ್ಕೊಂಡೆ. ಸರೋಗಸಿ ಮುಖಾಂತರ ಮಗುನ್ ಹೆತ್ವಿ ಅಂತ ಕೃಷ್ಣ ಭಾವನ ಅಕ್ರಮ ಸಂತಾನನ ತಗೊಂಡ್ ಬಂದು ಮನೇಲಿಟ್ಟೆ. ಆ ವಿಷಯ ಗೊತ್ತಾದಾಗ್ಲೂ ನೀನು ಹೊರಗಡೆ ಹೋಗ್ಬೇಕಿತ್ತು, ಅವಾಗ ಕೂಡ ತಪ್ಪಿಸ್ಕೊಂಡೆ. ಇಷ್ಟು ಅವಕಾಶಗಳು ನಿನಗೆ ಸಿಗ್ತಾ ಇರೋದು ಮೂಗುತ್ತಿನ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಮನುಷ್ಯಳಾಗಿ ಬದಲಾಗೋದಕ್ಕೆ. ಮನುಷ್ಯಳಾಗಿ ಬದಲಾಗು. ಮೃಗಗಳೇ ನಿನಗಿಂತ ಮೇಲು ಅನ್ನೋ ರೀತಿ ಬದುಕ್ಬೇಡ. ನಿನ್ ಮಗಳು ಯಾರೂ ಅಲ್ಲ, ನಿನ್ ಕಣ್ಮುಂದೆ ಇರೋ ಆ ಅಕ್ಷಯನೇ. ಅದು ನಿನ್ಗೆ ಜನ್ಮದಲ್ಲಿ ಗೊತ್ತಾಗದೇ ಇರೋ ಹಾಗೆ ನಾನು ಅಡ್ಡ ನಿಂತ್ಕೋತೀನಿ. ಗ್ರಹಣದ ಹಾಗೆ ಆ ನಿಜಾನ ನುಂಗ್ಬಿಡ್ತೀನಿ. ಅಕ್ಷಯ ನನ್ನ ಮಗಳು ಅಂತ ಗೊತ್ತಿದ್ರು ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿದ್ದೀನಿ. ನನ್ನ ಸಮಸ್ಯೆಗೆ ಬೇಗ ಒಂದು ಪರಿಹಾರ ತೋರಿಸು ತಾಯಿ.